ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಪರಿಣಾಮ ತ್ರಿವೇಣಿ ಸಂಗಮ ಮುಳುಗಡೆಯ ಹಂತದಲ್ಲಿದೆ. ಮಡಿಕೇರಿ ತಾಲೂಕಿನ ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಬ್ರಹ್ಮಗಿರಿ ಬೆಟ್ಟ ತಲಕಾವೇರಿ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮೈದುಂಬಿ, ಕಾವೇರಿ, ಕನ್ನಿಕೆ, ಸುಜ್ಯೋತಿ ನದಿಗಳು ಹರಿತಾ ಇದ್ದು ನಾಪೋಕ್ಲು ಭಾಗಮಂಡಲ ರಸ್ತೆ ಮೇಲೆ 2 ಅಡಿಯಷ್ಟು ನೀರು ಆವರಿಸಿದೆ. ಮಳೆ ಮುಂದುವರೆದರೆ ಭಂಗಂಡೇಶ್ವರ ದೇವಾಲಯಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದೆ. ಅಲ್ಲಿ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲೆಲ್ಲ ಭಂಗಂಡೇಶ್ವರ ದೇವಾಲಯ ಮುಳುಗಡೆ ಆಗುವಂತಹದ್ದು ಸಾಮಾನ್ಯ ವರದಿ. ಅದರಂತೆ ಈಗ ಮಳೆ ಹೀಗೆ ಕಂಟಿನ್ಯೂ ಆದರೆ ಆ ದೇವಸ್ಥಾನ ಏನಿದೆ ಅದು ನೀರು ನುಗ್ಗಿ ಮುಳುಗಡೆ ಆಗುವ ಸಾಧ್ಯತೆಗಳಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಭಾರೀ ಮಳೆಯ ಪರಿಣಾಮವಾಗಿ ಈಗಾಗಲೇ ತ್ರಿವೇಣಿ ಸಂಗಮ ಏನಿದೆ ಅದು ಮುಳುಗಡೆಯ ಹಂತದಲ್ಲಿದೆ. ರಸ್ತೆಗಳಲ್ಲೂ ಕೂಡ ಸುಮಾರು 2 ಅಡಿಯಷ್ಟು ನೀರನ್ನು ಆವರಿಸಿದೆ. ಹಲವಾರು ಕಟ್ಟಡಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯವೂ ಕೂಡ, ಜಮೀನುಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯಗಳು ಕೂಡ ಸೆರೆಯಾಗಿವೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 3-4 ದಿನಗಳಿಂದ ಮಳೆ ಆರ್ಭಟ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ ನಿನ್ನೆ ಮಧ್ಯಾಹ್ನದಿಂದ ಮಳೆಯ ರಭಸ ಮತ್ತಷ್ಟು ಹೆಚ್ಚಾಗ್ತಾ ಇರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ತಾ ಇರ್ತಕ್ಕಂಥದ್ದು. ಪ್ರಸ್ತುತ ಇದೀಗ ಮಡಿಕೇರಿ ತಾಲೂಕಿನ ಭಾಗಮಂಡಲ ಕ್ಷೇತ್ರದಲ್ಲಿ ನಾನಿದ್ದೀನಿ. ನೀವು ಭಾಗಮಂಡಲದ ಭಂಗಂಡೇಶ್ವರ ದೇವಾಲಯವನ್ನು ನೀವು ನೋಡ್ಬೋದು. ಏಕೆಂದರೆ ಈ ಒಂದು ದೇವಾಲಯದ ಆವರಣದವರೆಗೂ ಇದೀಗ ತ್ರಿವೇಣಿ ಸಂಗಮದ ನೀರು ಪ್ರವೇಶವನ್ನ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ರಾತ್ರಿಯಿಂದ ನಿರಂತರವಾಗಿ ಮಳೆಯ ಆರ್ಭಟ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಭಾಗಮಂಡಲ ಗ್ರಾಮದಲ್ಲಿ. ಹಾಗಾಗಿ ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಿರ್ತಕ್ಕಂಥ ಪರಿಣಾಮದಿಂದ ಇದೀಗ ತ್ರಿವೇಣಿ ಸಂಗಮ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು ಮತ್ತು ಹಲವಾರು ಉದ್ಯಾನವನ ಇದೆ ಅದು ಮುಳುಗಡೆ ಕೂಡ ಆಗಿರ್ತಕ್ಕಂಥ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇದೀಗ ಹಳೆ ರಸ್ತೆ ಏನಿದೆ ಆ ಹಳೆ ರಸ್ತೆ ಮೇಲೇನೆ ಗ್ರಾಮಸ್ಥರು ಕೆಲವರು ಓಡಾಟವನ್ನ ಕೂಡ ನಡೆಸ್ತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದು. ಅಷ್ಟೇ ಅಲ್ಲದೆ ಭಕ್ತಾದಿಗಳು, ಯಾತ್ರಾರ್ಥಿಗಳು ಯಾರು ಬರ್ತಾರೆ ಈ ಒಂದು ದೇವಾಲಯಕ್ಕೆ, ಈ ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆನೂ ಕೂಡ ಗಣನೀಯವಾಗಿ ಇಳಿಮುಖಗೊಂಡಿರ್ತಕ್ಕಂಥದ್ದು. ನಾವಿನ್ನು ಆ ಬೆಟ್ಟ ಪ್ರದೇಶವನ್ನು ನೋಡಿದ್ರೆ ಅಲ್ಲಿ ಬ್ರಹ್ಮಗಿರಿ ತಪ್ಪಲು ಕೂಡ ಇರ್ತಕ್ಕಂಥದ್ದು. ಯಥೇಚ್ಛವಾಗಿ ಮಳೆ ಕೂಡ ಆಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡ್ಬೋದು. ಯಾಕಂದ್ರೆ ನಿರಂತರವಾಗಿ ಈ ಮಳೆಯ ತೀವ್ರತೆ ಕೂಡ ನಿನ್ನೆಯಿಂದ ಹೆಚ್ಚಾಗಿದೆ. ಇದೀಗ ಭಾಗಮಂಡಲದ ತ್ರಿವೇಣಿ ಸಂಗಮ ಏನಿದೆ, ಈ ಕಾವೇರಿ, ಸುಜ್ಯೋತಿ, ಕನ್ನಿಕೆ ಈ ಉಪನದಿಗಳೆಲ್ಲ ಸೇರಿ 3 ನದಿಗಳು ಸೇರಿ ತ್ರಿವೇಣಿ ಸಂಗಮ ಆಗ್ತಿರ್ತಕ್ಕಂಥದ್ದು. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಇದೀಗ ಸಂಪೂರ್ಣವಾಗಿ ಜಲಮಯ ಆಗಿರ್ತಕ್ಕಂಥದ್ದು, ಜಲ ದಿಗ್ಬಂಧನವೇ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಯಾಕಂದ್ರೆ ಮೇ ತಿಂಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಸನ್ನಿವೇಶ ನಿರ್ಮಾಣವಾಗಿತ್ತು. ಇದು ಜೂನ್ ತಿಂಗಳಲ್ಲಿ 2ನೇ ಬಾರಿಗೆ ಈ ರೀತಿಯ ಒಂದು ದೃಶ್ಯಾವಳಿಗಳನ್ನ ಪಬ್ಲಿಕ್ ಟಿವಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಿ. ಕಳೆದ 15 ದಿನಗಳ ಹಿಂದೆನೂ ಕೂಡ ಇದೇ ಪರಿಸ್ಥಿತಿ ಈ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ನಿರ್ಮಾಣವಾಗಿತ್ತು. ಅಷ್ಟೇ ಅಲ್ಲದೆ ಇದೀಗ ಈ ಒಂದು ತ್ರಿವೇಣಿ ಸಂಗಮಕ್ಕೆ ಸಾಕಷ್ಟು ಭಕ್ತರು ಕೂಡ ಬಂದರೂ ಕೂಡ ಅವರ ಸಂಪ್ರದಾಯ ಏನಿದೆ ತ್ರಿವೇಣಿ ಸಂಗಮದಲ್ಲಿ ಪಿಂಡ ಪ್ರದಾನ ಮಾಡುವಂಥದ್ದು ಅದು ಕೂಡ ಎಲ್ಲ ಸ್ನಾನಘಟ್ಟಕ್ಕೆ ಹೋಗಿ ಮಾಡುವಂಥದ್ದು ಮತ್ತೆ ಮುಡಿಕೊಡುವ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಹೋಗಿ ಮುಡಿಕೊಟ್ಟು ನಂತರ ಅವರ ಸಂಪ್ರದಾಯವನ್ನ ಮುಂದುವರಿಸ್ತಾ ಇದ್ರು. ಆದರೆ ನಿರಂತರವಾಗಿ ಮಳೆ ಬಂದಿರತಕ್ಕಂಥ ಪರಿಣಾಮದಿಂದ ಇದೀಗ ಏನು ಉದ್ಯಾನವನ ಏನಿದೆ ಆ ಉದ್ಯಾನವನದ ಹತ್ರನೇ ಕಾವೇರಿ ಕೂಡ ಮೈದುಂಬಿ ಹರಿತಿರೋದ್ರಿಂದ ಇಲ್ಲೇ